ಕೃಷಿ ಅಲ್ವೇ, ಉದ್ಯೋಗ ಅಲ್ವೇ? ಇದಕ್ ಮೇಲೆ ಹೆಣ್ಣು ಕೊಡ್ಲಿಲ್ಲ ಅಂದ್ರೆ ಹೆಣ್ಣಿಗೆ ಇವನ್ನ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ, ಯೋಗನೂ ಇಲ್ಲ ಅಂತ ಹೇಳ್ರಿ. ರೈತ ಬೆಳೆ ಮಾಡ್ಬಿಟ್ಟು ಆಕಾಶ ನೋಡಿದ್ರೆ ಹುಳ ಮೇಯ್ದ್ಬಿಡ್ತಿದೆ. ಎಲ್ಲಾದ್ರೂ ದುಡಿತೀರ, ದುಡ್ಕೊಂಡ್ ಬನ್ರಿ, ವ್ಯವಸಾಯನ ಬಿಡ್ಬೇಡಿ. ಕುಡಿದ್ರೇನೆ ಕಿಕ್ ಬರುತ್ತೆ ಅಂತ ಖಂಡಿತ ಅಲ್ಲ, ದುಡಿದ್ರೆ ಒಳ್ಳೆ ಕಿಕ್ ಬರುತ್ತೆ. ಸಿನಿಮಾ ಆಯ್ತು ಸರ್, ನೆಕ್ಸ್ಟ್ ನೀವೊಂದು ಸ್ಟೆಪ್ ಮುಂದೆ ಇರ್ತೀರಾ, ಕೃಷಿ ಕ್ಷೇತ್ರಕ್ಕೆ ಕಾಲಿಡ್ತೀರಾ. ಮುಖ್ಯವಾಗಿ ತಾಯಿಯವರ ಒಂದು ಸಪೋರ್ಟ್ ಮೇರೆಗೆ ನೀವು ಕೃಷಿ ಕಾಲಿಟ್ರಿ ಅಂತ ಕೇಳ್ಪಟ್ವಿ. ಸೊ ಯಾವ ರೀತಿಯ ಸಪೋರ್ಟ್ ಕೊಟ್ರು ಸರ್ ನಿಮ್ಗೆ? ಸಿನಿಮಾ ಇಲ್ದೇ ನಾನು ಕೂತಿದ್ದಾಗ ನಾನು ಏನ್ ಮಾಡೋರು, ಅವರು ಶೂಟಿಂಗ್ ಇದ್ದಾಗ್ಲೇನೆ ಗ್ಯಾಪ್ಗಳು ಸಿಗೋದು, ಒಂದ್ ಶೆಡ್ಯೂಲ್ ಇನ್ನೊಂದ್ ಶೆಡ್ಯೂಲ್ ಗ್ಯಾಪ್ ಸಿಗೋದು. ಅವಾಗ ನಾನು ಕರ್ಕೊಂಡು ಹೋಗಿ ಜಮೀನ್ ಹತ್ರಕ್ಕೆ ಇಳಿಸ್ಬಿಡೋ, ಈ ಕೆಲಸ ಮಾಡಿದ್ದು ಯೂಸ್ ಆಗ ನಾನು ಪಳಗ್ಬಿಟ್ಟೆ. ನಾನು ಕೆಲಸ ಮಾಡ್ತಾ 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 ಅನುಭವಗಳಾಗುತ್ತೆ. ನನ್ನ ಘೋರ ಕಠಿಣವಾದ ವರ್ಕೇನೆ. ಕುಂಟೆ ಹೊಡಿದ್ರಿಂದ ಹಿಡಿದು ಆಮೇಲೆ ಭತ್ತಕ್ಕೆ ಕಳೆ ಹೆಣ್ಮಕ್ಳು ಕಳೆ ತೆಗಿತಾರೆ, ಅದೇ ರೀತಿ ತೆಗಿತೇನೆ ಭತ್ತದಲ್ಲಿ ಕಳೆ. ಆಮೇಲೆ ಪೈರ್ ನಾಟಿ ಮಾಡ್ತೀನಿ ನಾನು, ಒಟ್ಲು ಬಿಡಕ್ ಗೊತ್ತು ನನ್ಗೆ, ಔಷಧಿ ಹೊಡಿಯಕ್ ಗೊತ್ತು, ಯೂರಿಯಾ ಗೊಬ್ಬರ ಏರಿಸ್ತೀನಿ ನಾನು ಗದ್ದೆಯಲ್ಲಿ ಹಿಡಿದು. ಮತ್ತೆ ಇವೆಲ್ಲಾನು ನನ್ನ ತಾಯಿಯವ್ರು, ಯಾಕಂದ್ರೆ ಇದು ಇಲ್ಲ ಅಂದ್ರೆ ಇದೇ ಒಂದು ದೊಡ್ಡ ಉದ್ಯೋಗ ಕಣಪ್ಪ. ಆಲ್ಟರ್ನೇಟಿವ್ ಆಗಿ ಇದೊಂದು ಬ್ಯಾಲೆನ್ಸಿಂಗ್ ಆಗುತ್ತೆ ಅನ್ನೋ ಒಂದು ಕೊಟ್ಟಿದ್ದಾರೆ. ಓಕೆ ಸರ್, ನಿಮ್ಗೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಅಮ್ಮವ್ರು ಆತರದೆಲ್ಲ ಕೆಲಸಗಳು ಬಿಟ್ಟಾಗ ನಿಮ್ಗೆ ಆತರ ಏನಾದ್ರು ಗಿಲ್ಟ್ ಫೀಲ್ ಆಗ್ಲಿಲ್ಲ? ಕೆಲಸ ಮಾಡುವಾಗ ನಾನು ಮೈ ಮರ್ತು ಕೆಲಸ ಮಾಡ್ತಾ ಇದ್ದೆ. ಏನೇ ನನ್ ಕೊಡ್ಬೇಕು, ನಾನು ಕೆಲಸ ಮಾಡ್ಬೇಕು, ಇಷ್ಟೇ ತಲೆಯಲ್ಲಿ ಇದ್ದಿತ್ತು. ಓಕೆ ಓಕೆ ಸರ್, ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಜನ ಏನ್ ಹೇಳ್ತಾರೆ, ವ್ಯವಸಾಯ ಅಂದ್ರೆ ಮನೆ ಮಕ್ಕಳು ಸಹಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ತಮ್ಮ ವಿಚಾರದಲ್ಲಿ ಬಂದ್ರೆ ಆ ತರದ್ ಯಾವ್ದು ಫೀಲಿಂಗ್ ಸಿಗಾಕೊಂಡಿಲ್ಲ. ಇನ್ನೊಂದು ವಿಷಯ ಇರೋದಂದ್ರೆ ಇಷ್ಟೆಲ್ಲ ಅಂದ್ರೆ ವ್ಯವಸಾಯಕ್ಕೆ ಬಂದ್ರೆ ಟೈಮ್ ಮಳೆ ಬರಲ್ಲ, ಇದಕ್ಕೆ ತುಂಬಾ ಲಾಸ್ ಆಗುತ್ತೆ, ರೇಟ್ಗಳು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟೆಲ್ಲ ಇತ್ತು. ಆ ಮೈನಸ್ ನಡುವೆ ಒಬ್ಬ ಪ್ರಗತಿಪರ ಒಂದು ಕೃಷಿಕ ಆಗ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾನ್ಫಿಡೆಂಟ್ ಬಂದಿತ್ತಾ? ಅದ ಈ ಒಂದು ವ್ಯವಸಾಯದಲ್ಲಿ ಮುಂದುವರಿಬಹುದು ಅನ್ನೋ ಒಂದು ಭರವಸೆ ನಿಮ್ಗೆ ಹೆಂಗ್ ಬಂತು ಸರ್? ತಾಯಿಯವರು ಯಾವತ್ತೂ ತಮಿಳ್ನಾಡಿನಲ್ಲಿ 150 ಮೂಟೆ ಭತ್ತ ಬೆಳೀತಾ ಇದ್ರು. ಓಕೆ, ಶೂಟಿಂಗ್ ಹೋಗ್ಬಿಟ್ಟು ಬಂದು ಭತ್ತನೂ ಬೆಳೆದು ಅದನ್ನೂ ಮಾರೋರು. ಆ ಕಾಲಕ್ಕೆ 40,000ಕ್ಕೆ ಮಾರೋರು ಭತ್ತ. 150 ಮೂಟೆ 40,000 ಇದೆ. 150 ಮೂಟೆ ಇವತ್ತಿದ್ರೆ ಹೆಚ್ಚು ಕಡಿಮೆ ಅದು ಇವತ್ತು 3.5-4 ಲಕ್ಷ 5 ಲಕ್ಷ ಆಗುತ್ತೆ. ಆವತ್ತು 40,000ಕ್ಕೆ ಇತ್ತು. 40,000 ಅವತ್ತು 4 ಲಕ್ಷಕ್ಕೆ ಸಮಾನ. ನಾನು ಹೇಳ್ತಾ ಇರೋದು ಇದೆಲ್ಲ ಒಂದು 35 ವರ್ಷದ ಹಿಂದೆ, 40 ವರ್ಷದ ಹಿಂದೆ. ಹಾಗಾಗಿ ಅದರಲ್ಲಿ ಪ್ರಗತಿ ಕಾಣಕ್ ಸಾಧ್ಯ. ಆಮೇಲೆ ಹೇಗೆ ಸಾಧ್ಯ ಅಂದ್ರೆ, ನಾವು ಒಬ್ಬ ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಯಾಕೆ? ಒಬ್ಬ ಜವಾನ ಅವನ ಆಲ್ವೇಸ್ ಅವ್ನ ಟಾರ್ಗೆಟ್ ಅಲ್ಲೇ ಇರ್ತಾನೆ, ನೋಡ್ತಾ ಇರ್ತಾನೆ, ಅನ್ಕೊಂಡು ನೋಡ್ತಾನೆ ಇರ್ತಾನೆ. ಇವೊಂದು ಮುಗೀತು ಅಂದ್ರೆ ಇನ್ನೊಬ್ಬನ ಡ್ಯೂಟಿಗೆ ಬಂದು ಅವನು ನೋಡ್ತಾನೆ ಇರ್ತಾನೆ, ಇವನ್ ರಿಲೀವರ್. ಸೊ ಇದೇನಾಗತ್ತೆ, ಅವ್ನ್ ಹಿಂಗ್ ನೋಡೋದ್ನ ಬಿಟ್ಬಿಟ್ಟು ಇಲ್ಲೆಲ್ಲ ನೋಡ್ತಾ ತಲೆ ಕೆಳಗೆ ಕೂತು ಹೋಗ್ಬಿಡ್ತಾನೆ, ಅವನ ಜೊತೆ ದೇಶನ ಹೋಗ್ಬಿಡುತ್ತೆ. ಕರೆಕ್ಟಾ? ಹೌದು, ನಿಜ ನಿಜ. ಹಾಗೆ ರೈತ ಬೆಳೆ ಮಾಡ್ಬಿಟ್ಟು ಆಕಾಶ ನೋಡಿದ್ರೆ ಹುಳ ಮೇಯ್ದ್ಬಿಡ್ತಿದೆ. ಬೆಳೆ ಮಾಡೋದ್ರ ಜೊತೆನಲ್ಲಿ ಯಾವ ಟೈಮಿಗೆ ಅದಕ್ಕೆ ಔಷಧಿ ಹೊಡಿಬೇಕು ಕಣ್ಣಾಗಿಟ್ಕೊಂಡು ನೋಡಿದ್ರೆ ಯಾಕೆ ಪ್ರಗತಿ ಪರದವ್ರು ಇಲ್ಲ ರೀ? ಪ್ರಗತಿ ಪರದವ್ರು ಇವಾಗ್ಲೂ ಇದಾರೆ, ಮಾಡ್ತಾನೆ. ಏನು ಇಲ್ಲ, ಸ್ವಲ್ಪ ಸಿಂಪಲ್ ಆಗಿ ಬೀನ್ಸ್ ಹಾಕ್ರಿ, ಈ ಟೈಮ್ 16 ರೂಪಾಯಿ ಬಂತ, ಅದಿಂದನೇ ತಿರುಗಿ ಹಾಕ್ರಿ, 26 ರೂಪಾಯಿ ಆಯ್ತಾ? ಇರೀರಿ, ನಾನು ಹೇಳೋದು ಸಂಪೂರ್ಣವಾಗಿ ಕೇಳ್ರಿ. ನಾನು ಯಾಕೆ ರೈತರಿಗೆ ನೆನಪು ಹೇಳ್ತಾ ಇದ್ದೀನಿ ಅಂದ್ರೆ, 26 ರೂಪಾಯಿ ಆಯ್ತು, ತಿರುಗಿ ವಾಪಸ್ ಇನ್ನೊಂದ್ಸರಿ ಹಾಕ್ರಿ, ಸರಣ 100-150 ರೂಪಾಯಿ ಸಿಕ್ತು. ಬಟ್ ಅಂದ್ರೆ ಯಾವ ಟೈಮಲ್ಲಿ ಯಾವ ಬೆಳೆ ಇಟ್ರೆ ರೈತರು ಸಕ್ಸಸ್ಫುಲ್ ಆಗ್ಬೋದು ಅನ್ನೋದ್ರ ಬಗ್ಗೆ, ಯಾವ ಟೈಮಲ್ಲಿ ಯಾವ ಬೆಳೆ ಅನ್ನೋದ್ರ ಬದಲು ಬೆಳೆ ಫಸಲು ಸಿಗದೆ ಇರೋ ಟೈಮ್ನಲ್ಲಿ ಫಸಲ್ ಸಿಕ್ಕಿದಾಗ ರೇಟ್ ಸಿಗುತ್ತೆ. ಇದು ಯಾವತ್ತಿದ್ರು ಸತ್ಯ. ಸೊ ಅಂತ ಸಮಯದಲ್ಲಿ ಆ ಬೆಳೆ ಬರ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದನ್ನ ನಾವೇನ್ ಮಾಡ್ಬೇಕು ಅನ್ನೋದು ದೊಡ್ಡ ತಿಳುವಳಿಕೆ. ಆಯ್ತಾ? ಆಮೇಲೆ ಒಂದೇ ಬೆಳೆನಲ್ಲಿ ಕೂತ್ಕೋಬಾರ್ದು. ಈಗ ಅದೇನೇ ಹೇಳ್ತೇನೆ, ಚೆನ್ನಾಗಿ ಅದನ್ನು ಫಾಲೋ ಮಾಡ್ಬಿಡ್ರಿ. ಒಂದು ಬೀನ್ಸ್ ಹಾಕಬೇಕು, ಇನ್ನೊಂದು ನಮ್ಮ ಅಲಸಂಡೆ, ಅರ್ಥ ಆಗ್ತಾ ಇದ್ರಾ? ಅದು 60 ದಿವಸ. ಇನ್ನೊಂದೇನ್ ಮಾಡ್ಬಿಡ್ಬೇಕು, ಈ ಬೆಂಡೆಕಾಯಿ, ಸರಿನ್ರಾ? ಕ್ಯಾಪ್ಸಿಕಮ್ಮು ಕರೆಕ್ಟಾಗಿ ಹಾಕಿ ಬೆಳಿತೀರಾ, ಔಷಧಿ ಕರೆಕ್ಟಾಗಿ ಹೊಡಿತೀರಾ, ಅದು ರೈಟು. ಸ್ವಲ್ಪ ಮಿನಿಮಮ್ ನಮ್ ಕಾಯಿಲೆ ಇಲ್ದಿರ ಬರ್ತಕ್ಕಂತ ಈ ಬೆಳೆಗಳನ್ನ ಕಾನ್ಸಂಟ್ರೇಟ್ ಮಾಡೋ. ಪಾಲಕ್ ಸೊಪ್ಪು, ಸರಿನೇ? ಸಮಯದಲ್ಲಿ ಏನಾಗುತ್ತೆ, ಒಂದ್ ಟೈಮ್ 15 ರೂಪಾಯಿ ಕಟ್ಟು, ಅದೊಂದು 60 ರೂಪಾಯಿ. ಈಗ 15 ರೂಪಾಯಿ ಕಾಲೆಲ್ಲ ಹೊಟ್ಟೈತಲ್ವಾ ಬಜಾರಲ್ಲಿ?
ಅದೇನ್ ಮಾಡ್ತೀರಾ ಇದಕ್ಕೇನ್ ಮಾಡ್ತೀರಾ ಅಂತ ಕೇಳಲೇಬಾರ್ದು ನಾವು. ಏನ್ ಮಾಡಿ ರೆಡಿ ಮಾಡ್ಕೊಂಡು ಭೂಮಿನ ರೆಡಿ ಮಾಡ್ಕೊಂಡು ಹೋಗಿ ನೀವು ಸೇಲ್ ಮಾಡ್ಬೇಕು, ನಡ್ಸಿಸ್ಕೊಂಡು ಹೋಗ್ಬೇಕು. ಅದೇ ರೀತಿ ತೊಂಡೆಕಾಯಿ ಚಪ್ರ ಕಲ್ಕಟ್ಟ ಅದು ಬರ್ತದೆ. ತೊಂಡೆಕಾಯಿ ಹಾಕ್ರಿ, 15-20 ವರ್ಷ ಹಂಗೆ ಇರುತ್ತೆ. ಚೆನ್ನಾಗಿ ನೀರು ಹೋಗ್ಬೇಕು, ಪಾತ್ರೆ ತೊಳೆದಿದ್ ನೀರು, ಇದ್ದದ್ದು ಇದು ಯಾವ್ದು ಬೂದಿ ಅದು ಇದು ಎಲ್ಲ ನೀರಿನ ಸರಿಯಾಗಿ ಕಾಯಿ ಬಿಡುತ್ತೆ. ತೊಂಡೆಕಾಯಿ ಕಾಸು, ಸೀಮೆ ಬದನೆಕಾಯಿ ಕಾಸಲ್ವಾ ಅದು? ನುಗ್ಗೆ ಗಿಡ ಕಾಸಾಗಲ್ವಾ? ಅದನ್ನ ಪ್ರೂನಿಂಗ್ ಮಾಡೋದ್ ಕಲ್ತ್ಕೋಬೇಕು. ಪರಿಪಕ್ವವಾದ ನಾಲೆಡ್ಜ್ ಇಟ್ಕೊಂಡೆ ಮಾಡ್ಬೇಕು, ಲಾಸ್ ಆಗಲ್ಲ. ಅದೇ ರೀತಿ ನಾವೆಲ್ಲ ಪಪ್ಪಾಯ ಅಂತೀವಿ, ಪಪ್ಪಾಯದಲ್ಲಿ ನಾಟಿ ವೆರೈಟಿ ಬರೋದು, ಮರನೇ ಹತ್ಬಿಟ್ಟು ಕಾಯಿ ಕೀಳ್ತಾ ಇದ್ವಿ. ಅದರಲ್ಲಿ ಸೀಡ್ಸ್ ಇದ್ರೂ ಪರವಾಗಿಲ್ಲ. ನಾ ಏನ್ ಹೇಳ್ತಾ ಇದ್ದೀನಿ, ಸೈಜ್ ಸರಿ ತೂಕ ಬರೋದು. ಅರ್ಥ ಆಯ್ತಾ ನಿಮ್ಗೆ? ವೈರಸ್ ಅಟ್ಯಾಕ್ ಆಗಲ್ಲ ಅದಕ್ಕೆ. ನಾವು ಫಸ್ಟ್ ಎಲ್ಲಿ ಏಮಾರಿದ್ವಿ ಅಂತ ಹೇಳಿದ್ರೆ ನೋಡ್ರಿ, ಇಂಗ್ಲಿಷ್ ನೋಡ್ದು ಬೆಲೆ ಕಾಲಕ್ಕೆ ನಿಮ್ಮ ಅಜ್ಜಿ ಅವ್ರನ್ನ ಕೇಳದೆ ಅವ್ರು ಹೇಳ್ತಾರೆ. ಹೇಗೆ ಅಂದ್ರೆ ಎಡ್ಲಕಾಯಿ ಅಂತ ಹಾಕೋರು ಕ್ಲೀನ್ ಆಗಿ, ಎಲ್ಲ ಹಾಕಿದ್ರು ಬೆಳೆದ್ಬಿಟ್ಟು ಅಷ್ಟಷ್ಟು ಉದ್ದ ಬಂದ್ಬಿಡೋದು ಪೊಡ್ಲಕಾಯಿ. ಕರೆಕ್ಟಾ? ಆಮೇಲೆ ನಾಟಿ ಪೊಡ್ಲಕಾಯಿ ಇಷ್ಟೇ ಇರೋದು, ಅದು ಏನಾರು ಮಾಡಿ ಬಂದ್ಬಿಡೋದು. ತುಪ್ಪದ ಹೀರೆಕಾಯಿ ಇವೆಲ್ಲ ಕಾಸಲ್ಲಪ್ಪಾಜಿ, ಎಲ್ಲೆಲ್ಲ ಹಾಕೊಂಡ್ಬಿಟ್ಟು ಮಾಡ್ತಾ ಇದ್ರಿ. ಒಂದು ಎರಡನೇದು ಮುಖ್ಯವಾದ ವಿಷಯ ಹೇಳ್ತಾ ಇದೀನಿ, ಆ ನಾಟಿ ಇದ್ರಲ್ಲಿ ಏನಾಗೋದು, ಬಂದಿದ್ದನ್ನ ನೀವು ಇದ್ ಮಾಡಿಸ್ಬಿಟ್ಟು ಅದನ್ನ ಬೀಜನ ತಗೊಂಡು ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಬಿಟ್ಟು ಒಣಗ್ಸವ್ರು. ಸೊ ಬಿತ್ತನೆ ಆಗ್ಬಿಡುದು. ಈಗ ಹೈಬ್ರಿಡ್ ಮಾಡ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ವಿ. ಇವನ್ ಕೊಟ್ರೇನೆ ಬಿತ್ತನೆ ನಮ್ಗೆ, ಇಲ್ಲಾಂದ್ರೆ ಬಿತ್ತನೆ ಇಲ್ಲ ಏನ್ ಮಾಡೋದು? ರೈತರು ಕೂಡ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಅದರಿಂದ ಈಗ್ಲೂ ಟೈಮ್ ಕಮ್ಮಿ ಆಗಿಲ್ಲ. ಹೈಬ್ರಿಡ್ ಬೆಳೆಗಳಿಗೆ ಹೋಗ್ಬೇಡಿ, ನಾಟಿ ತಳಿನಲ್ಲಿ ಜಾಸ್ತಿ ಇಳುವರಿ ಬರೋದ್ನ ಹುಡುಕ್ರಿ, ಅದ್ರ ಬೀಜ ನೀವೇ ಸೃಷ್ಟಿ ಮಾಡ್ರಿ. ವಾಟ್ ಇಸ್ ದ ಪ್ರಾಬ್ಲಮ್? ಏನ್ ಕಷ್ಟ ನಿಮ್ಗೆ? ಇಷ್ಟು ಮಾಡಿದ ಅಷ್ಟು ಮಾಡಕ ಹೋಗ 300 ರೂಪಾಯಿ 400 ರೂಪಾಯಿ 1000 ರೂಪಾಯಿ ಇರ್ತಿರಲ್ಲ ಬಿತ್ತನೆಗೆ, ಅದ್ ಮಾಡ್ಬೇಡ್ರಿ. ಆಮೇಲೆ ಬಿಳಿ ಬದನೆಕಾಯಿ ಒಂದ್ ಬರುತ್ತೆ, ಅದು ಇದು ಈಗ ವೆಜಿಟೇರಿಯನ್ ಅಲ್ಲಿ ಬ್ರಾಹ್ಮಣರು ಕೂಡ ಅದನ್ನ ಗಮಗಮ ಅಂತದೆ ಅಂತ ಹೇಳಿ ಕುರ್ಮಾ ಇದು ಹಾಕ್ಬಿಟ್ಟು ತಿನ್ಬೋದು. ಬಿಳಿ ಬದನೆಕಾಯಿ ಅದರಲ್ಲಿ ಮಟ್ಟಿ ಗುಳ್ಳ ಅಂತ, ಉಡುಪಿದು ಗುಳ್ಳ ಅಂತ ಬರುತ್ತೆ, ಇಷ್ಟಿಷ್ಟು ದಪ್ಪ ಬರುತ್ತೆ ಉಡುಪಿ ಬದನೆಕಾಯಿ. ಅದನ್ನ ಮಾಡ್ರಿ, ಬದಲಾವಣೆ ತಗೊಂಬನ್ರಿ ನೀವು. ಯಾಕಾಗಲ್ಲ? ವೆರೈಟಿ ಬೆಳೆಗಳನ್ನ ಆಗ್ಲೇ ರೈತ ಸಕ್ಸಸ್ ಆಗಕ್ಕೆ. ಕರೆಕ್ಟ್. ಆಮೇಲೆ ಈ ಹೂವಿಂದಿದೆ ಫ್ಲೋರಿಕಲ್ಚರ್, ಏನ್ ಮಾಡ್ತೀರಾ? ಬರ್ಡ್ ಆಫ್ ಪ್ಯಾರಡೈಸ್ ಹಾಕ್ರಿ. ಆಕಾಶದಲ್ಲಿ ಹಾರೋ ತರ ಇರುತ್ತೆ ಬರ್ಡ್ ಆಫ್ ಪ್ಯಾರಡೈಸ್, ಹೀಗಿರುತ್ತೆ ಅದು ಹೂ. 15 ದಿವಸ ಹೂ ಕೆಡಲ್ಲ ಅದು. ಹಂಗೆ ಗಿಪ್ಸೋಫಿಲಿಯಾ ಅಂತ ಬರುತ್ತೆ, ಕಾಂಗ್ರೆಸ್ ಗಿಡ ತರನೇ ಇರುತ್ತೆ, ಗೊತ್ತಾಯ್ತಾ ನಿಮ್ಗೆ? ಇದ್ ಮಾಡ್ತಾರೆ. ಗಿಪ್ಸೋಫಿಲಿಯಾ ಹಾಕ್ರಿ, ಅವು ಫಿಲ್ಲರ್ಸ್ ಅಂತೀವಿ ನಾವು ಅದನ್ನ. ಸೊ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಗಿಪ್ಸೋಫಿಲಿಯಾ ಹಾಕ್ರಿ, ಕಷ್ಟ ಆಗಲ್ಲ, ಕಾಯಿಲೆ ಬರಲ್ಲ. ಲಿಮೋನಿಯಂ ಅಂತ, ಅದರಲ್ಲಿ ಬ್ಲೂ ಡೈಮಂಡ್ ಅಂತ ಒಂದು ವೆರೈಟಿ ಇದೆ, ಅದನ್ನ ಮಾಡ್ರಿ. ಗ್ರೋಮೋರ್ ಬಯೋಟೆಕ್ ಅಂತ ಹೊಸೂರ್ ಹತ್ರಕ್ಕಿದೆ, ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಕೇಳ್ರಿ, ಲಿಮೋನಿಯಂ ಕೊಡು ಬ್ಲೂ ಡೈಮಂಡ್ ಅಂತ. ಅದು ಈ ಬಾಯ್ಸ್ ಪಿಕ್ಚರ್ ಅಲ್ಲಿ ಒಂದು ಸಾಂಗ್ ಬರೀ ಗಿರಿಗುದಿತ್ತೆ ಫುಲ್ ಲಿಮೋನಿಯಂ ಡ್ಯಾನ್ಸ್ ಮಾಡಿದ್ದಾರೆ. ಅದನ್ನ ನೋಡಿದಾಗ ನನಗೆ ಕಣ್ಣು ಅಯ್ಯೋ ನಮ್ಮಮ್ಮ ನೋಡ್ತಾ ಲಿಮೋನಿಯಂ ತಗೊಂಡ್ಬರೋಣ ಅಂತ ಹೋಗಿ ಅವಾಗ ತಗೊಂಡ್ಬಂದಿತ್ತು. ಅದನ್ನು ಮಾಡಿ ಫ್ಲವರ್ಸ್ ಮಾಡಿ, ರೋಸ್ ಫ್ಲವರ್ಸ್ ಮಾಡಿ. ಬಟ್ ಇದು 2 ಫ್ಲವರ್ ಇದೆ, ಲಿಮೋನಿಯಂ ಮತ್ತೆ ಗಿಪ್ಸೋಫಿಲಿಯಾ, ರೈತರನ್ನ ಉದ್ಧಾರ ಮಾಡುತ್ತೆ. ನಿಮ್ಮ ಒಂದು ತೋಟದಲ್ಲಿ ಬಗೆಯಾದ ಒಂದು ಫ್ರೂಟ್ ಒಂದು ಗಿಡಗಳು ಕಾಣ್ತಾ ಇದಾವೆ, ಮತ್ತೆ ಬೇರೆ ಒಂದು ಗಿಡಗಳು ಕಾಣ್ತಾ, ಬೆಳೆಗಳು ಕಾಣಿಸ್ತಾ ಇದೆ. ಸೊ ಒಟ್ಟಾರೆ ಎಷ್ಟು ರೀತಿಯ ಒಂದು ಬೆಳೆಗಳು ಇಲ್ಲಿದೆ ಪ್ರೆಸೆಂಟ್ ಈಗ? ಸುಮಾರು ರೀತಿ ಇದೆ, ನನಗೆ ಅದು ಎಣ್ಸಕ್ ಆಗ್ತಾ ಇಲ್ಲ. ಒಟ್ಟು ನಾನು ಹಂಗೆ ಹೇಳ್ಕೊಂಡ್ ಬರ್ತೀನಿ ನೋಡ್ರಿ. ಒಂದು ಹಲಸು, ತೆಂಗು, ತೋಟಗಾರಿಕೆದು ಅಡಿಕೆ, ಮಾವು, ಸೀತಾಫಲ, ಸಪೋಟ, ಆಮೇಲೆ ವೆಲ್ವೆಟ್ ಆಪಲ್, ಮಲೈನ್ ಆಪಲ್, ಆಮೇಲೆ ವಾಟರ್ ಆಪಲ್, ಆಮೇಲೆ ಎಗ್ ಫ್ರೂಟು, ಬ್ರೆಡ್ ಫ್ರೂಟು, ಬಟರ್ ಫ್ರೂಟು, ಆಪಲ್ ಗೋವಾ, ಆಮೇಲೆ ಅಲಹಾಬಾದ್ ಸಫೇದು, ಆಮೇಲೆ ಕೆಜಿ ಗೋವಾ, ಆಮೇಲೆ ಟೈವಾನ್ ಸೀಬೆ. ಅದೀಗ ಇತ್ತೀಚೆಗೆ ನೀವೆಲ್ಲ ಈ ಕಡೆ ತೋರಿಸಿ ಟೈವಾನ್ ಸೀಬೆ, ಥೈಲ್ಯಾಂಡ್ ಸೀಬೆನೂ ಇಟ್ಟಿದೀವಿ. ಫಾರಿನ್ ಕಂಟ್ರೀಸ್ ಅಲ್ಲಿ ಅದನ್ನು ಬಟ್ ಈ ಒಂದು ವಾತಾವರಣಕ್ಕೆ ಬರುತ್ತಾ? ಅದೆಲ್ಲ ಬರ್ಬೇಕು, ಬರ್ಸಿಸ್ಬೇಕು. ಅದಕ್ಕೆ ಮಣ್ಣಿನ ಬದಲಾವಣೆ ಮಾಡಕ್ಕೆ, ಫಲವತ್ ಮಾಡಕ್ಕೆ ಈಗ ಸಾವಯವ ಸಿಸ್ಟಮ್ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದೀವಿ. ಬೆಳೆ ಇದೆ, ಇದಲ್ದಿರ ಕಾಳುಮೆಣಸು ಇದೆ, 1000 ಅಡಿಕೆ ಗಿಡ ಹಾಕಿದೀವಿ.
ಒಂಥರ ಒಂದು ಮಿಶ್ರ ಬೆಳೆ ಹಾಕಿದಾಗ ಏನಾಗುತ್ತೆ ಒಂದ್ರಲ್ಲಿ ಒಂದು ನಿಮ್ಗೆ ಇಲ್ಲಿವರೆಗೂ ವ್ಯವಸಾಯದಲ್ಲಿ ಒಂದು 23 ಲಕ್ಷ ಕೂಡಿಟ್ವಿ. ಈ ಕಾಯಿಗೆ ಎಲ್ಲ ಮಾರಿದ ಆಳು ಮೂಳು ಅದು ಎಷ್ಟು ಒಂದು 6 ವರ್ಷದಲ್ಲಿ ಅಷ್ಟು ಮಾಡಿದೀವಿ, 6-7 ವರ್ಷದಲ್ಲಿ. ಭವಿಷ್ಯದಲ್ಲಿ ಈಗ ಅಡಿಕೆ ಎಲ್ಲ ಹಾಕಿದೀವಲ್ಲ, ಅದು ಚೆನ್ನಾಗಿ ಬರ್ಬೋದು, ಅದೊಂದು ಆದಾಯ ತಗೊಂಬಂದು ಕೊಡ್ಬೋದು. ಜೊತೆಗೆ ಇದು ಭತ್ತ, ರಾಗಿ ಆ ತರದ್ ಏನಾದ್ರು ಬೆಳಿತೀವಿ? ಅದು ಬೆಳೆದೈತಿ. ಭತ್ತ ಎಲ್ಲ ವೆರೈಟಿ ಬೆಳೆದ್ಬಿಟ್ಟಿವಿ ಇಲ್ಲಿ. ಎಲ್ಲ ವೆರೈಟಿನೂ ಬೆಳೆದು ಶ್ರೀ ಎಮ್ಮನ್ ಅಂತ ಹೇಳ್ಬಿಟ್ಟು ಭತ್ತ ಕೃಷ್ಣಗಿರಿಯಿಂದ ತಂದು ಬೆಳೆದಿದೀವಿ. ಆಮೇಲೆ IR64 ಅಂತ ಆ ಬೆಳೆ ಬೆಳೆದ್ವಿ. ಬಾಸುಮತಿ ಬೆಳೆ ಬೆಳೆದ್ವಿ. ಡೆಲ್ಲಿ ವೆರೈಟಿ NSC ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಅಲ್ಲಿಂದ ಬಾಸುಮತಿ ಬೆಳೆದ್ವಿ. ಆ ಸ್ಮೆಲ್ಗೆ ಏನಾಗುತ್ತೆ, ಕೆರೆ ಬಂದು ಹೊಡಿತಿದೆ ಅದನ್ನ ಇಲಿ ತಗೊಂಡೋಗೋ ಸ್ಮೆಲ್ಗೆ ಹಾಲು ಕಟ್ಟುವಾಗ ಹಿಂಗ್ ಹೋಗಿ ಗಾಳಿಗೆ ಬಿರಿಯಾನಿ ತಿಂದಂಗ ಅವಾಗ್ಲೇನೆ ಆ ಒಂದು ಕಂಪು ಬರ್ತದೆ. ನಾನು ಹೇಳೇನ್ರಿ, ನೀ ಎಷ್ಟೇ ಆದಾಯ ಸಂಪಾದನೆ ಮಾಡಿ ಏನಾದ್ರೂ ಮಾಡಿ ಎಷ್ಟೇ ಆ ಗಿಡಗಳ ಮಧ್ಯೆ ಕಾಲ ಕಳೆಯೋದಿದೆಯಲ್ಲಪ್ಪಾಜಿ, ಮಣ್ಣು ಮುಟ್ಟಿ ನೀ ಕಾಲ ಕಳಿತೀವಲ್ಲ, ಅದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ ಅಪ್ಪಾಜಿ. ಈ ಒಂದು ಕೃಷಿ ವಿಚಾರದಲ್ಲಿ ತಮಗೆ ಹಲವಾರು ರೀತಿಯ ಒಂದು ಗಿಡಗಳನ್ನೆಲ್ಲ ಬೆಳಿತೀರಾ, ಆದ್ರೆ ಈಗ ಇತ್ತೀಚೆಗೆ ಕೃಷಿ ಕಡಿಮೆ ಆಗ್ತಾ ಇದೆ ಸರ್. ಅಂದ್ರೆ ಈ ಯುವಕರು ಏನ್ ಮಾಡ್ತಿದ್ದಾರೆ, ತಮ್ಮ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಕೃಷಿ ಭೂಮಿ ಇದ್ರೂ ಕೂಡ ಹೊರಗಡೆ ಕೆಲಸಗಳು ಬರ್ತಾ ಇದಾರೆ. ಸೊ ಇದ್ರ ಇಂಪ್ಯಾಕ್ಟ್ ಏನಾಗ್ಬೋದು ಬಹುಶಃ ಮುಂದಿನ ದಿನಗಳಲ್ಲಿ? ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ಬಿಡುತ್ತೆ. ಬೆಳೆಯೋರು ನೆನೆಸ್ಬಿಟ್ರೆ ಬೆಲೆ ಏರ್ಬಿಡುತ್ತೆ. ಈಗ ನೋಡಿ ಬೆಲೆ ಏರಿದೆ, ಡೆಫಿನೆಟ್ಲಿ ಬೆಳೆಗಾರರು ಕಮ್ಮಿ ಆಗೋಗ್ಬಿಟ್ರು. ಸರ್ಕಾರ ನನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ರಿಪೋರ್ಟ್ ಮಾಡ್ಲಿಲ್ಲ, ನಾನ್ ಬುದ್ಧಿವಂತಿಕೆ ನಮ್ ಜಮೀನ್ ಇಟ್ಕೊಂಡು ನಾನು ಹೆಂಗ್ ಬಾಳ್ಬೇಕು? ಹೌದು, ನೀರಾವರಿನೂ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಮನೆಯಲ್ಲಿ ಆ ಒಂದು ಸಪೋರ್ಟ್ ನೀವು ಕೊಡ್ತಾ ಇಲ್ಲ ಯುವಕರಿಗೆ. ಯಾವ್ದಾದ್ರು ಒಂದು ಕೆಲಸ ಪ್ರಾರಂಭಿಕವಾಗಿ ನೀವೊಂದು ಬಂಡವಾಳ ಹಾಕಿ ವ್ಯವಸಾಯ ಮಾಡಿದಾಗ ಬರ್ಲೂಬಹುದು ಹೋಗ್ಲೂಬಹುದು. ಇದನ್ನ ಇಂಡೈರೆಕ್ಟ್ ಆಗಿ ಈಗ ಒಂದು ಒಳ್ಳೆ ಜಾಗದಲ್ಲಿ ನಿಮ್ಗೆ ಅಷ್ಟು ಭೂಮಿ ಇದೆ ಅಂದ್ರೆ ಸ್ವಲ್ಪ ಮಾರಿ ಬ್ಯಾಂಕ್ ಅಲ್ಲಿ ಹಾಕ್ರಿ, ಬಡ್ಡಿ ಬರಂಗ್ ಮಾಡ್ಕೊಳ್ರಿ, ಆಯ್ತಾ? ಅದ್ರಲ್ಲಿ ಒಂದ್ ಸ್ವಲ್ಪ ದುಡ್ಡು ನೀವು ಏನ್ ಮಾಡ್ತೀರಾ, ಕ್ಯಾಶ್ ತೆಗೆದಿಟ್ಕೊಡಿ. ವ್ಯವಸಾಯಕ್ಕೆ ಇಷ್ಟೇ ಆಗತ್ತೆ ಅನ್ನೋದು ಅಷ್ಟು ದುಡ್ಡು ತೆಗೆದಿಟ್ಕೊಡಿ. ಅದರಲ್ಲಿ 2-3 ಬೆಳೆ ಮಾಡ್ರಿ, ಹಗಲು ರಾತ್ರಿ ಕಾಯಿರಿ ಪ್ರೀತಿಯಿಂದ. ಅದನ್ನ ಭೂಮಿ ತಾಯಿ ಮೋಸ ಮಾಡಲ್ಲ, ಆಯ್ತಾ? ಯುವಕರಿಗೆ ಏನ್ ಸಂದೇಶ ಯುವಕರಿಗೆ ಏನ್ ಸಂದೇಶ ಕೊಡ್ತಾ ಇದೀನಿ ಅಂದ್ರೆ, ಮಾಡ್ರಿ, ಎಲ್ಲಾದ್ರೂ ದುಡಿತೀರಾ ದುಡ್ಕೊಂಡ್ ಬನ್ರಿ, ವ್ಯವಸಾಯ ಬಿಡ್ಬೇಡಿ. ಈಗ ನೀವು ದುಡಿಮೆಗೆ ಹೋಗ್ಬೇಕಲ್ವಾ, ಅದಕ್ ಬೇಕಾಗಿರೋ ವ್ಯವಸಾಯ ಮಾಡ್ರಿ. ನುಗ್ಗಿ ಗಿಡ ಹಾಕ್ರಿ, ಲೈನ್ ನಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ರಿ. ಏನ್ರಿ ಕಷ್ಟ? ಓಡಿ ಕೆಲ್ಸಕ್ಕೆ, ವಾರಕ್ಕೊಂದು ಔಷಧಿ ಹೊಡಿರಿ, ಆಯ್ತೇನು? ಪಪ್ಪಾಯ ಗಿಡ ಹಾಕ್ರಿ. ಸರ್ ವೈರಸ್ ಬರುತ್ತೆ, ಅದು ಸ್ಪ್ರೇ ಮಾಡ್ರಿ. ಕೆಮಿಕಲ್ಸ್ ನಾವ್ ಹೇಳ್ಬಾರ್ದು, ಆದ್ರೆ ಹಾರ್ಟ್ ಅಟ್ಯಾಕ್ ಆದ್ರೆ ಎಲೆ ಹಿಂಗ ಅಂದ್ಬಿಟ್ಟು ನುಂಗ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಸರಿ ಹೋಗುತ್ತೆ. ಇಲ್ಲ ಅಲ್ಲಿ ಹೋಗ್ಬಿಟ್ಟು ಔಷಧಿ ತಗೊಳ್ಳೇಬೇಕಲ್ಲ, ಮಾತ್ರೆ ತಗೊಳ್ಳೇಬೇಕಲ್ಲ. ಡೆಂಗಿಗೆ ಏನ್ ಮಂತ್ರಿಸಿದ್ರೆ ಡೆಂಗಿ ಹೊಟ್ಟೋಗ್ಬಿಡ್ತದ? ಸಾಧ್ಯನೇ ಹೋಗಲ್ಲ ಅಲ್ವಾ, ಮಾತ್ರೆ ತಗೊಳ್ಳೇಬೇಕಲ್ಲ. ಹಾಗೆ ನೀವು ರಸಾಯನ ಗೊಬ್ಬರ ಹಾಕಿದ್ರು ಕೂಡ ನೀರ್ ಕಟ್ಟಿದ್ರೆ ಅದು ಹೀರ್ಕತ್ತದೆ. ಈ ನೀರ್ ಕಟ್ಟಿದ್ರೆ ಹಂಗೆ ಬಿಟ್ರೆ ಭೂಮಿ ಬರ್ಡಾಗತ್ತೆ. ಒಂದು ಇದು ಹೇಳ್ತೀನಿ, ಎಲ್ಲ ಬಿಟ್ಟೆ ನಮ್ಗೆ ಮುಖ್ಯವಾದ ವಿಷಯ ಯುವಕರ ವಿಚಾರದಾಗ ಯುವಕರ ವಿಷಯದಲ್ಲಿ ಯುವಕರು ಈ ತರ ಬೆಳೆ ಹಾಕೊಂಡು ನೀವು ಕೆಲ್ಸಕ್ಕೆ ಹೋಗ್ರಿ. ಬಟ್ ಕುಂತ್ಕೊಂಡ್ ಕಾಲ ಕಳಿತೀನಿ ಅಂತ ಮಾತ್ರ ಕನ್ಸ್ಕೊಂಡ್ಬೇಡಿ, ಅದ್ ಮಾಡ್ಬಾರ್ದು ಯಾವತ್ತು. ಮಾಡೋದು ಸತ್ತೋಗದ ಮೇಲೂ ದೇಶಕ್ಕೆ ಭಾರ ಕಮ್ಮಿ ಆಗ್ಬಿಡುತ್ತೆ, ಇಲ್ಲಿ ತಂದೆ ತಾಯಿ ಭಾರ ಕಮ್ಮಿ ಆಗ್ಬಿಡುತ್ತೆ. ಆದ್ರಿಂದ ನಾನೇನ್ ಹೇಳ್ತಾ ಇದ್ದೀನಿ, ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಈ ತರ ಬೆಳೆಗಳು ಹಾಕೊಂಡು ಅಂದ್ರೆ ಕೆಲಸ ಮಾಡ್ತಾನು ವ್ಯವಸಾಯ ಈ ತರ ಮಾಡ್ರಿ. ಈ ತರ ವೈರಸ್ ಬರುತ್ತಾ, ಅದು ಇದೆಯಲ್ಲ, ಯಾವ್ದೋ ಅವತಾರ ಅಂತ ಬರುತ್ತೆ ಪೌಡ್ರು, ಆಮೇಲೆ ಡೈಥೇನಿಯಂ 45 ಅಂತ ಬರುತ್ತೆ, ಅದನ್ನ ಬೆರೆಸ್ಬಿಟ್ಟು ಹೊಡಿರಿ, ಸ್ಪ್ರೇ ಮಾಡ್ರಿ. ಬ್ಲೂ ಕಾಪರ್ ಅಂತ ಬರುತ್ತೆ, ಭೂಮಿಗೆ ಅಳವಡಿಸ್ಲಿ. ನೀರ್ ಕೊಡ್ರಿ, ಎಷ್ಟು ಅಳವಡಿಸ್ಬೇಕು, ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ರಿ. ಅದೇ ಅಷ್ಟ್ ಬಿಟ್ಟು ನೀವ್ ಇನ್ನ ಕೆಲ್ಸಕ್ಕೆ ಹೋಗ್ರಿ, ಕೆಲಸ ಮಾಡ್ರಿ. ಏನ್ ಕಷ್ಟ ಈಗ? ಸರ್, ಇವಾಗಿರುವಂತಹ ಸರ್ಕಾರದ ಯೋಜನೆಗಳನ್ನ ಪ್ರಯೋಜನ ತಗೊಂಡು ರೈತರು ಯಾವ ರೀತಿಯ ಸೌಲಭ್ಯನ ಪಡ್ಕೋಬಹುದು ಸರ್? ಸರ್ಕಾರದ ಸೌಲಭ್ಯ ನಾನು 10-15 ವರ್ಷದ ಹಿಂದೆ ನೋಡಿರುವಂತ ಸೌಲಭ್ಯ ಇವತ್ತು ಕಂಡು ಬರ್ತಾ ಇಲ್ಲ ವ್ಯವಸಾಯಕ್ಕೆ. ಯುವಕರಿಗೆ ಹೀಗೆ ಮಾಡ್ತಾರೆ, ಕೊಟ್ಬಿಡ್ತಾರೆ, ಆಗ್ಬಿಡ್ತಾರೆ ಅಂತ ನಾನು ಹೇಳಕ್ ನಾನು ಧೈರ್ಯವಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಆ ಸೌಲಭ್ಯ ಈಗ ಕಂಡು ಬರ್ತಾ ಇಲ್ಲ.
ಯಾಕಂದ್ರೆ ಅದು ಗ್ರಾಮ ಸೇವಕರು ಬಂದು ಗ್ರಾಮಕ್ಕೆ ಬಿತ್ತನೆ ಇದೆ ಬಾರಪ್ಪ ಇದು ತಗೊಂಡೋಗಿ ಮಾಡು ಅಂತ ಹೇಳಿದ ಕಾಲ ಒಂದಿತ್ತು. ಇವತ್ತು ಎಲ್ಲೂ ನಾವು ಬಂದು ಅದೊಂದು ಇದೇನೆ ನಾವು ನೋಡ್ತಾ ಇಲ್ಲ. ಅವ್ರನ್ನ ಹುಡ್ಕೊಂಡು ನಾವು ಹೋಗಿ ಕೃಷಿ ಇಲಾಖೆಗೆ ಹೋಗಿ ಕೇಳಿದ್ರೆ ಎಲ್ಲ ಖಾಲಿಯಾಗಿ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಆದ್ರಿಂದ ನಾ ಹೇಳ್ತಾ ಇದ್ದೀನಿ, ಗ್ರಾಮ ಸೇವಕರು ಬಂದು ಜನಕ್ಕೆ ಅರಿವನ್ನು ಮೂಡಿಸ್ಬೇಕು. ಸರ್ಕಾರದ ಸೌಲಭ್ಯ ಇದೆ ಅಂತ ಅವ್ರು ಬಂದು ಹೇಳ್ಬೇಕು. ಅದ್ರಲ್ಲೇನು ತಪ್ಪಿಲ್ಲ. ಯಾಕಂದ್ರೆ ನೀವುಗಳು ಅದನ್ನ ಹೇಳಲಿಲ್ಲ ಅಂದ್ರೆ ಕೊನೆಯಲ್ಲಿ ಎಲ್ಲದಕ್ಕೂ ಬೆಲೆ ಏರ್ಬಿಡ್ತದೆ. ಅದಕ್ಕೆ ಈಗ ಬೆಳೆಯವರು ಕಮ್ಮಿ ಆಗೋಗ್ಬಿಟ್ಟಿದ್ದಾರೆ. ಆಮೇಲೆ ಅಕಾಲಿಕವಾದ ಮಳೆ. ಖುಷಿಯಿಂದ ಖುಷಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಡ್ತಾ ಇರ್ತಾರೆ ನೀವು. ಇಷ್ಟು ವರ್ಷದ ಒಂದು ಜರ್ನಿಲಿ ಆ ಒಂದು ನೆಮ್ಮದಿ ಖುಷಿ ಸಿಕ್ಕಿದ್ಯಾ ಫೈನಲಿ? ನನ್ನ ಮುಖ ನೋಡಿದ್ರೆ ನಾನು ನಗ್ತಾ ಇದ್ದೀನಿ. ಅಸರಿ ಹಾಸ್ಪಿಟ್ಲ್ ಹೋದ್ರೆ ಜೀವಂತ ಬಂದಿದ್ದೀನಿ ಅಂದ್ರೆ ಕೃಷಿಯಿಂದಲೇ. ಇದರಲ್ಲಿ ನೀವು ನೋಡಿ, ನಾವು ಸಿನಿಮಾ ಬಗ್ಗೆ ಎಷ್ಟು ಮಾತಾಡೋದಕ್ಕೆ 10ರಷ್ಟು ಕೃಷಿ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಜನಸಾಮಾನ್ಯರಿಗೆ ಬೇಕಾಗಿರೋದು ಮನೆಯಲ್ಲಿ ನೀವು ಬೆಳೀರಿ, ತರಕಾರಿ ಬೆಳೀರಿ. ಹೋಗಿ ಚೀಲ ಹಿಡ್ಕೊಂಡು ಅಲ್ಲಿ ತರಕಾರಿ ಕೊಳ್ಳಕ್ ಹೋಯ್ತಾರೆ, ಒಂದು ಪಾಟಲ್ಲಿ ಕೇವಲ ಒಂದು ಟೊಮೆಟೊ ಬೆಳೆಯಕ್ಕಾಗಲ್ವಾ? ನಾ ಏನ್ ಹೇಳ್ತಾ ಇದ್ದೀನಿ, ನೀವು ಬೆಳೆದ್ ನೋಡಿ, ನಾನ್ ಬೆಳೆದಿದ್ದೀನಿ ನೋಡು ಅನ್ನುವಂತ ಜಂಬ ಬರುತ್ತೆ ನಿಮ್ಗೆ. ಆಮೇಲೆ ಯಜಮಾನ್ರೆಲ್ಲ ಯಾರು ಅಲ್ಲ, ಮಕ್ಳೆಲ್ಲ ಇವೇ ಮಕ್ಳಾಗೋಗ್ಬಿಡ್ತೇವೆ. ನಿಮ್ಗೆ ಗೊತ್ತಿದ್ಯಾ ಅದು? ಒಂದ್ಸರಿ ಮಾಡಿ ನೋಡ್ರಿ. ಆ ಕಿಕ್ಕೆ ಬೇರೆ. ಕೆಲವೊಬ್ರು ಹೇಳ್ತಾರೆ ಕ್ಷಮಿಸಿ, ಕುಡಿದ್ರೇನೆ ಕಿಕ್ ಬರುತ್ತೆ ಅಂತ. ಖಂಡಿತ ಅಲ್ಲ, ದುಡಿದ್ರೆ ಒಳ್ಳೆ ಕಿಕ್ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೃಷಿಕರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅನ್ನೋದು ತುಂಬಾ ಸದ್ದು ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಷ್ಟು ಕಾಲಗಳು ಯುಗಗಳು ಉರುಳ್ಕೊಂಡೇ ಬಂತು. ಒಂದು ಹೆಣ್ಣಿಗೆ ಹೇಗೆ ಒಂದು ಗಂಡು ಅಂತ ಇರುತ್ತೋ, ಒಂದು ಗಂಡಿಗೆ ಹಾಗೆ ಒಂದು ಹೆಣ್ಣು ಅಂತ ಇದ್ದೇ ಇರುತ್ತೆ. ಕೃಷಿಕರಿಗೆ ಕೊಡಲ್ಲ, ಅವ್ರಿಗೆ ಉದ್ಯೋಗ ಬೇಕು ಅಂತ ಹೇಳ್ತಾರಲ್ಲ. ನಾವು ಪ್ರಗತಿಪರ ಕೃಷಿಕರಾಗಿದ್ದಾಗ ಆ ಬಯಸದೆ ಬಂದ ಭಾಗ್ಯ ಅಂತ ನಮ್ಮ ಮನೆ ಹುಡ್ಕೊಂಡು ಬಂದೇ ಬರುತ್ತೆ. ನಮ್ಮ ತನನ ಯಾವಾಗ್ಲೂ ನಾವು ಬಿಟ್ಕೊಡೋದ್ ಬೇಡ. ಮದುವೆ ಆಗ್ದಿರ ಇರಲ್ಲ, ಖಂಡಿತ ಆಗ್ಲೇಬೇಕು. ಜನಸಂಖ್ಯೆ ಅದಕ್ಕೆ ಅಷ್ಟು ತಕ್ಕಾಗಿ ಏರ್ತಾ ಇರುತ್ತೆ. ಪ್ರಕೃತಿ ಅದನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡೇ ಮಾಡುತ್ತೆ. ಅದರ ಒಂದು ಚಿಂತೆನ ಬಿಟ್ಬಿಟ್ಟು ನಾವು ಹೆಂಗೆ ನಾವು ಸ್ವಯಂ ಉದ್ಯೋಗಿಗಳಾಗಿದ್ದೀವಿ. ಹೆಂಗೆ ಈಗ ನೀವು ಮನೆಯಲ್ಲಿ ನರ್ಸರಿ ಮಾಡ್ರಿ, ಉದ್ಯೋಗ ರೀ ಅದು. ದೊಡ್ಡ ನರ್ಸರಿ ಆಯ್ತಂದ್ರೆ ನೀವು ಸಸಿಗಳೆಲ್ಲ ನಿಮ್ಮ ಹತ್ರ ತಗೊಳಕ್ ಬರ್ತೀರಿ, ಬಿಲ್ ಬುಕ್ ಇಟ್ಕೊಳ್ರಿ, ಮಾಡ್ರಿ. ಆಗ್ಲಿಲ್ವಾ ವೃತ್ತಿ? ಪಾಮ್ಸ್ ಗಿಡ ಒಂದು ಹಾಕ್ರಿ, ಬಿತ್ತನೆ ಕೆಳಗಡೆ ಬಿದ್ದೋಗುತ್ತೆ. ಆ ಬಿತ್ತನೆ ಅಂತ 100 ಪಾಮ್ಸ್ ಆಗೋಗುತ್ತೆ. ಕ್ರೋಟನ್ಸ್ ಗಿಡ ಇದೆ, ಕ್ರೋಟನ್ಸ್ ಗಿಡ ಕಟಿಂಗ್ ಮಾಡಿ ಇಡ್ರಿ, ಅದಕ್ಕೊಂದಷ್ಟು ಕಾಸು ಸಿಕ್ಕುತ್ತೆ ನಿಮ್ಗೆ. ಕಣ್ಣು ಹಾಕೋರು ಸಿಗ್ತಾರೆ. ರೋಸ್ ಗಿಡದ ನರ್ಸರಿ ಮಾಡಿ, ವ್ಯಾಪಾರ ಆಗತ್ತೆ. ಕೃಷಿ ಅಲ್ವೇ, ಉದ್ಯೋಗ ಅಲ್ವೇ? ಇದಕ್ ಮೇಲೆ ಹೆಣ್ಣು ಕೊಡ್ಲಿಲ್ಲ ಅಂದ್ರೆ ಹೆಣ್ಣಿಗೆ ಇವನ್ನ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ, ಯೋಗನೂ ಇಲ್ಲ ಅಂತ ಹೇಳ್ರಿ.